ನಯನನ ಮೀಟ್ ಮಾಡೋ ವಿಷಯ ಕೇಳಿದ್ಮೇಲಿಂದ ಸಾಮ್ರಾಟ್ಗೆ ಆ ದಿನ ಹೇಗ್ ಕಳೆದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅವತ್ತಿನ ಪೆಂಡಿಂಗ್ ವರ್ಕ್ಸ್ನೆಲ್ಲ ನಾಳೆ ಮಾಡಿದ್ರಾಯ್ತು ಅಂತ ಬದಿಗೊತ್ತಿದ್ದ. ಅಷ್ಟರಲ್ಲಿ ಅವನ್ಗೆ ಇನ್ನೊಂದ್ ವಿಷಯ ನೆನಪಾಯ್ತು. ನೆಕ್ಸ್ಟ್ ವೀಕ್ ಸಾನಿಯಾ ಬರ್ತಡೇ ಇತ್ತು. ಸರ್ವೆಂಟ್ ಒಬ್ಳಿಂದ ಈ ವಿಷಯನ ತಿಳ್ಕೊಂಡಿದ್ದ. ಹಾಗಾಗಿ ಅವಳಿಗೆ ಒಂದು ಸೂಪರ್ ಆಗಿರೋ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡ. ಹೇಗೋ ಅವ್ರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ಲಿಲ್ಲ, ಹಾಗಾಗಿ ಎಕ್ಸ್ಪೆನ್ಸಿವ್ ರಿಂಗ್ ಕೊಡೋಣ ಅನ್ಕೊಂಡ. ಆದ್ರೆ ಆಫೀಸಿಂದ ಹೊರಟಾಗ್ಲೇ ಲೇಟ್ ಆಗಿದ್ರಿಂದ ನೇರವಾಗಿ ಗೋಲ್ಡನ್ ಲೋಟಸ್ ಹೋಟೆಲ್ಗೆ ಹೋದ. ಅಲ್ಲೇ ದಾರಿ ಮಧ್ಯೆ ತನಗೊಂದು ಸೂಟ್ನ ಪರ್ಚೇಸ್ ಮಾಡಿದ್ದ. ಅಕ್ರಮ್ ಕಡೆ ವ್ಯಕ್ತಿ ಬರೋವರೆಗೂ ಟಿಪ್ ಟಾಪ್ ಆಗಿ ರೆಡಿಯಾಗಿ ಊಟನೂ ಮುಗಿಸಿ ತನ್ಗೋಸ್ಕರ ರಿಸರ್ವ್ ಮಾಡಿದ್ದ ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದ. ಆಗ ಅಕ್ರಮ್ ಕಡೆಯಿಂದ ಫೋನ್ ಕಾಲ್ ಬಂತು. ಟೈಗರ್, ಎಲ್ಲ ಓಕೆ ತಾನೆ? ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ ಅಂಕಲ್ ಅಂತ ಹೇಳ್ತಿದ್ದಂಗೆ ಡೋರ್ ನಾಕ್ ಆಯ್ತು. ಸಾಮ್ರಾಟ್ ಕಾಲ್ ಕಟ್ ಮಾಡಿ ಡೋರ್ ಓಪನ್ ಮಾಡ್ದ. ಅವನು ಮುಂದೆ ಇಬ್ರು ನಿಂತಿದ್ರು. ಹೆಲೋ ಸಾಮ್ರಾಟ್ ಸರ್, ಮೈ ನೇಮ್ ಇಸ್ ಕೈಲಾಶ್. ಮತ್ತೆ ಇವನು ಸಂಗ್ರಾಮ್. ಅಕ್ರಮ್ ಸರ್ ಕಳ್ಸಿದ್ದು ನಿಮ್ಮನ್ನ ಆಕ್ಷನ್ ನಡೀತಿರೋ ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಸರಿ ಸರಿ, ಒಂದ್ ನಿಮಿಷ ಅಂತ ಹೇಳಿ ಹೊರಟವನು ಏನೋ ನೆನಪಾಗಿ ವಾಪಸ್ ಹೋದ. ಮಿರರ್ ಮುಂದೆ ನಿಂತ್ಕೊಂಡು ಸ್ಟೈಲಿಶ್ ಆಗಿ ತಲೆ ಬಾಚ್ಕೊಂಡು ಕಾಸ್ಟ್ಲಿ ಪರ್ಫ್ಯೂಮ್ ಹಾಕೊಂಡ. ಆ ಪರ್ಫ್ಯೂಮ್ ಸ್ಮೆಲ್ಲಿಂದ ಇಡೀ ರೂಮ್ ಎಲ್ಲ ಗಮ್ ಅಂತ ಇತ್ತು. ಅವನ್ ತುಟಿ ಅಂಚಲ್ ಒಂದು ಮಿಸ್ಟೀರಿಯಸ್ ಆದ ತುಂಟ ಸ್ಮೈಲ್ ಇತ್ತು. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಸೊ ನಯನ ಎದುರು ನಿಂತ್ಕೋಬೇಕು ಅಂದ್ರೆ ಅವನ್ಗೆ ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕಿತ್ತು. ಅರ್ಧ ಗಂಟೆ ನಂತರ ಅವರು ಡೆಸ್ಟಿನೇಷನ್ ರೀಚ್ ಆದ್ರು. ಕೈಲಾಶ್ ಕಾರಲ್ಲೇ ಕೂತಿದ್ದ. ಸಂಗ್ರಾಮ್ ಸಾಮ್ರಾಟ್ ಜೊತೆ ಆಕ್ಷನ್ ನಡೆಯೋ ಜಾಗಕ್ಕೆ ಬಂದ. ಇಬ್ರು ಅವ್ರಿಗೆ ರಿಸರ್ವ್ಡ್ ಆಗಿದ್ದ ಚೇರ್ ಮೇಲೆ ಹೋಗಿ ಕೂತ್ಕೊಂಡ್ರು. ಅವ್ರಲ್ದೆ ಅಲ್ಲಿ ಇನ್ನೂ ಸುಮಾರು 25-30 ಜನ ಇದ್ರು. ಅಲ್ಲಿನ ವಾತಾವರಣ ನೋಡಿದ್ರೆ ಆಗ್ಲೇ ಹರಾಜ್ ಶುರು ಆಗಿರೋ ತರ ಇತ್ತು. 50 ಲಕ್ಷ ಒಂದು ಸಾರಿ, 50 ಲಕ್ಷ 2 ಸಾರಿ. ಹರಾಜ್ ಶುರುವಾದ್ರೂ ಸಾಮ್ರಾಟ್ಗೆ ಅದ್ರ ಮೇಲೆ ಗಮನನೇ ಇರ್ಲಿಲ್ಲ. ಅವನು ಆ ಕಡೆ ಈ ಕಡೆ ನೋಡ್ತಾ ನಯನಾನೇ ಹುಡುಕ್ತಾ ಇದ್ದ. ಬಟ್ ಅವಳು ಎಲ್ಲೂ ಕಾಣಿಸ್ತೇ ಇದ್ದಾಗ ಪಕ್ಕದಲ್ಲಿ ಕೂತಿರೋ ಸಾಮ್ರಾಟ್ ಕಡೆ ನೋಡ್ತಾ, ನಯನ ಬರ್ತಾಳೆ ಅಂತ ಹೇಳಿದ್ರು ಅಲ್ವಾ, ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಕೇಳ್ದ. ಸಂಗ್ರಾಮ್ ಹಿಂದೆ ಮುಂದೆ ನೋಡಿ, ಅಲ್ಲಿ ನೋಡಿ, ಅವಳು ನಮ್ ಪಕ್ಕದ ಲೈನಲ್ಲೇ 3rd ಸೀಟಲ್ಲಿ ಕೂತಿದ್ದಾಳೆ ಅಂತ ಬೆರಳು ಮಾಡಿ ತೋರಿಸ್ತಾ. ಸಾಮ್ರಾಟ್ ಕೂಡ್ಲೆ ಆ ಡೈರೆಕ್ಷನ್ ಅಲ್ಲಿ ನೋಡ್ದ. ಆದ್ರೆ ಅವಳು ಮುಖ ಕಾಣಿಸ್ಲಿಲ್ಲ, ಬೆನ್ ಭಾಗ ಮಾತ್ರ ಕಾಣಿಸ್ತು. ಬಟ್ ಅವಳು ಹಾಕಿರೋ ಡ್ರೆಸ್ ನೋಡಿನೇ ಅವಳು ಸಿಕ್ಕಾಪಟ್ಟ ರಿಚ್ ಅಂತ ಅರ್ಥ ಮಾಡ್ಕೊಂಡ. ಅವಳು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರೋ ಸ್ಟೈಲೇ ಅವಳ ಆಟಿಟ್ಯೂಡ್ ಬಗ್ಗೆ ಎಲ್ಲಾ ಹೇಳ್ತಾ ಇತ್ತು. ಡೈರೆಕ್ಟ್ ಅವಳು ಮುಖ ಕಾಣಿಸ್ತೇ ಇದ್ರು ಅವಳು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಅವನಿಗೆ ಗೊತ್ತಾಯ್ತು. ಆ ಕಡೆ ಸ್ಟೇಜ್ ಮೇಲೆ ಹರಾಜ್ ಕೂಗ್ತಿದ್ದ ವ್ಯಕ್ತಿ, ಅಂಡ್ ಅವರ್ ನೆಕ್ಸ್ಟ್ ಐಟಮ್ ಇಸ್ ದ ಯೂನಿಕ್ ಬ್ಯೂಟಿಫುಲ್ ಡೈಮಂಡ್ ನೆಕ್ಲೆಸ್. ಇದ್ರಲ್ಲಿರೋದು ಪ್ರೀಶಿಯಸ್ ಡೈಮಂಡ್ಸ್. ಇದು ಯಾರ್ ಪಾಲಾಗುತ್ತೆ ನೋಡೋಣ. ಬಿಡ್ಡಿಂಗ್ 10 ಕೋಟಿಯಿಂದ ಪ್ರಾರಂಭ, 10 crores. ತಕ್ಷಣ ನಯನ ಕೈ ಮೇಲೆತ್ತದ್ಲು. ಬಿಡ್ಡರ್ ಮುಖದಲ್ಲಿ ಸ್ಮೈಲ್ ಮೂಡ್ತು. ಆನ್ ಬಿಹಾಫ್ ಆಫ್ ಮಿಸ್ ನಯನ 10 crore. ಎನಿವನ್ ಎಲ್ಸ್? ಬೇರೆ ಯಾರಾದ್ರೂ ಇದ್ದೀರಾ? ಯಾರು ತುಟಿಕ್ ಪಿಟಿಕ್ ಅನ್ಲಿಲ್ಲ. ನಯನ ಅಂದ್ರೆ ಅಲ್ಲಿರೋರ್ ಎಲ್ರಿಗೂ ವಿಪರೀತ ಭಯ. ಅವಳು ಒಂದ್ ವಸ್ತು ಮೇಲೆ ಕಣ್ಣಿಟ್ಟಿದ್ದಾಳೆ ಅಂದ್ರೆ ಬೇರೆ ಯಾರು ಆ ವಸ್ತು ಕಡೆ ಓರೆ ಕಣ್ಣು ಹಾಕ್ತಿರ್ಲಿಲ್ಲ. ಹಿಂದೆ ಒಂದ್ಸಲ ಇದೇ ರೀತಿ ಬಿಡ್ಡಿಂಗ್ ಅಲ್ಲಿ ದಿಗ್ಬಾಲ್ ಅವಳ ವಿರುದ್ಧ ಮಾತಾಡಿದ್ದ. ಅವಾಗಿಂದ ಅವಳು ದಿಗ್ಬಾಲ್ ಲೈಫ್ ಅಲ್ಲಿ ವಿಲನ್ ಆಗ್ಬಿಟ್ಟಿದ್ಲು. ಸಾಮ್ರಾಟ್ ಮಾತ್ರ ಜೋರ್ ವಾಯ್ಸ್ ಅಲ್ಲಿ 11 crores ಅಂದ. ತಕ್ಷಣ ಅವನ್ ಕಡೆ ಟರ್ನ್ ಆದ್ಲು. ಸಾಮ್ರಾಟ್ ಫಸ್ಟ್ ಟೈಮ್ ಅವಳ ಬ್ಯೂಟಿಫುಲ್ ಫೇಸ್ ನ ನೋಡ್ದ. 11 crores ಫ್ರಮ್ ಮಿಸ್ಟರ್ ಸಾಮ್ರಾಟ್. ಬಿಡ್ಡರ್ ಫುಲ್ ಜೋಶಲ್ ಹೇಳ್ದ. ನಯನ ಸಿಟ್ಟಲ್ಲಿ ಹಲ್ ಕಚ್ಚಿ 15 crores. ಆ ಕಾಂಪಿಟೇಷನ್ ನೋಡಿ ಸಾಮ್ರಾಟ್ಗೆ ಒಂಥರ ಥ್ರಿಲ್ ಆಯ್ತು. ತುಟಿ ಅಂಚಲ್ ಸ್ಮೈಲ್ ಮಾಡ್ತಾ 15 crores 101 rupees ಅನ್ಬಿಟ್ಟ. ಅವನ್ ಹಿಂದೆ ಇದ್ದವನ್ ಯಾರೋ ಇದಂತ ಹುಚ್ಚತನ ನಯನ ವಿರುದ್ಧ ವಾಯ್ಸ್ ರೈಸ್ ಮಾಡಿದ್ದಾನೆ. ಮುಗೀತು ಇವನ್ ಕತೆ. ಸಂಗ್ರಾಮ್ ಕೂಡ್ಲೆ, ಸರ್ ಏನ್ ಮಾಡ್ತಿದ್ದೀರಾ? ನಯನ ಆಗ್ಲೇ ಕೋಪದಲ್ಲಿದ್ದಾಳೆ, ಅವಳಿಗೆ ಇನ್ನಷ್ಟು ಕೋಪ ತರಿಸ್ಬೇಡಿ ಅಂದಾಗ ಸಾಮ್ರಾಟ್ ಕಣ್ಣು ಹೊಡೆದು, ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂದ. ಇತ್ತ ಬಿಡ್ಡರ್ ಕೂಡ ನಗು ತಡ್ಕೊಳ್ಳೋದಕ್ಕಾಗ್ದೆ 15 ಕೋಟಿಯ 101 ರೂಪಾಯಿ ಸಾಮ್ರಾಟ್ ಕಡೆಯಿಂದ. ಇನ್ಯಾರಾದ್ರೂ ಅಮೌಂಟ್ ರೈಸ್ ಮಾಡ್ತೀರಾ ಅಂತ ಜೋಶಲ್ ಕೇಳ್ದ. ಅಷ್ಟರಲ್ಲಿ ನಯನ ಸಾಮ್ರಾಟ್ ಕಡೆ ತಿರುಗಿ 20 crore ಅಂದ್ಲು. ಬಿಡ್ಡರ್ ಫುಲ್ ಜೋಶಲ್ಲಿ 20 crore ಅಂತ ಅನೌನ್ಸ್ ಮಾಡ್ದ. ಸಾಮ್ರಾಟ್ ನಯನ ಕಡೆ ಕಿರ್ಗಣ್ಣಲ್ಲೇ ನೋಡಿ 20 crore 1 ರೂಪಿ ಅಂದ್ಬಿಟ್ಟ. ಸಂಗ್ರಾಮ್ ಕನ್ಫ್ಯೂಷನ್ ಅಲ್ಲಿ, ಸರ್ ಇಲ್ಲಿ ಯಾರು 1000ದಲ್ಲೇ ಹರಾಜ್ಕೋಗಲ್ಲ, ಬಾಯ್ ಬಿಟ್ರೆ ಲಕ್ಷ ಅಂತಾರೆ, ನೀವು ನೋಡಿದ್ರೆ 1 ರೂಪಾಯಿ ಅಂತಿದ್ದೀರಲ್ಲ ಅಂದ. ಆದ್ರೆ ಸಾಮ್ರಾಟ್ ಅವನ ಮಾತಿಗೆ ಗಮನ ಕೊಡ್ಲಿಲ್ಲ. ಅಷ್ಟರಲ್ಲಿ ನಯನ 30 crores ಅಂತ ಕೈ ಮೇಲ್ ಮಾಡಿದ್ಲು. ಅವಳು ಗಮನ ಎಲ್ಲ ಸಾಮ್ರಾಟ್ ಮೇಲೇನೆ ಇತ್ತು. ನಯನ ಫುಲ್ ಶಾಕ್ ಆಗಿ ಏನೋ ಹೇಳೋ ಕೊಟ್ಟಿದ್ಲು. ಅಷ್ಟರಲ್ಲಿ ಏಕಾಏಕಿ ಸಾಮ್ರಾಟ್ 100 crores
ಅನ್ಬಿಟ್ಟ. ಬಿಡ್ಡರ್ ಫುಲ್ಲು ಖುಷಿಲಿ ಟೇಬಲ್ನ 3 ಸಲ ಕುಟ್ಟಿ, ಈ ನೆಕ್ಲೆಸ್ ಸಾಮ್ರಾಟ್ ಸರ್ ತಗೊಂಡಿದ್ದಾರೆ ಅಂದ. ಬಟ್ ನಯನ ಸಾಮ್ರಾಟ್ನೆ ಸುಟ್ ಹಾಕೋ ತರ ನೋಡ್ತಾ ಇದ್ಲು. ಸಾಮ್ರಾಟ್ಗೆ ಅವಳ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಅವನ್ ಇಷ್ಟೆಲ್ಲ ಮಾಡಿದ್ದು ನಯನ ಜೊತೆ ಮಾತಾಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಈ ಕಡೆ ನಯನ ಕೂಡ ಎದ್ದು ಹೊರಟಿದ್ಲು. ಅವಳು ಡೋರ್ ಹತ್ರ ಹೋಗೋಕ್ಕೂ ಸಾಮ್ರಾಟ್ ಹೆಲೋ ಮಿಸ್ ನಯನ ಅಂತ ಕರ್ದ. ಅವಳು ತಿರುಗ್ ನೋಡೋ ಅಷ್ಟರಲ್ಲಿ ಸಾಮ್ರಾಟ್ ಅವಳ ಹತ್ರನೇ ಬಂದು, ಕೆನ್ ಐ ಟಾಕ್ ಟು ಯು ಫಾರ್ ಎ ವೈಲ್ ಅಂದ. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಯು ಮಿಸ್ಟರ್ ಸಾಮ್ರಾಟ್. ಈಗಂತೂ ಅವಳ ಕೋಪ ಪೀಕ್ ಲೆವೆಲ್ ಅಲ್ಲಿತ್ತು. ಆದ್ರೆ ಸಾಮ್ರಾಟ್ ಅವಳು ಹೇಳಿದ್ ಕೇಳ್ಸೇ ಇಲ್ಲ ಅನ್ನೋ ಹಾಗೆ ಜೇಬಲ್ ಕೈ ಹಾಕೊಂಡು ರೊಮ್ಯಾಂಟಿಕ್ ಬಾಯ್ ತರ ಸ್ಮೈಲ್ ಮಾಡ್ತಾ ಇನ್ನೂ 2 ಹೆಜ್ಜೆ ಮುಂದೆ ಹೋದ. ಈಗ ಅವ್ರ ನಡುವೆ ಇಂಚು ಲೆಕ್ಕದಲ್ಲಿ ಮಾತ್ರ ಗ್ಯಾಪ್ ಇತ್ತು. ಅವನು ಸಾಫ್ಟ್ ವಾಯ್ಸ್ ಅಲ್ಲಿ, ನೀನ್ ಕೋಪ ಮಾಡ್ಕೊಂಡಾಗ ತುಂಬಾ ಮುದ್ದ ಕಾಣ್ತೀಯ, ಕ್ಯೂಟ್ ಕೋಳಿ ಮರಿತರ ಅಂದ್ಬಿಟ್ಟ. ಅವನ ಮಾತಲ್ಲಿ ಒಂಥರ ಸರ್ಕ್ಯಾಸಮ್ ಇತ್ತು. ಬಾಲ್ರಾಜ್ ನಯನಾಗಿ ಕೋಪ ಬರುವಂತದ್ದು ಮಾಡ್ಬೇಡ ಅಂದಿದ್ದ. ಈಗ ಸಾಮ್ರಾಟ್ ಎಕ್ಸಾಕ್ಟ್ಲಿ ಅದನ್ನೇ ಮಾಡ್ತಿದ್ದ. ನಯನ ಕೈ ಕಟ್ಕೊಂಡು, ಹೋ ಹೌದಾ ಅಂದ್ಲು. ಅವಳು ತುಟಿ ಮೇಲೆ ಸಣ್ಣ ನಗು ಇತ್ತು. ಅಫ್ಕೋರ್ಸ್ ಹೌದು, ನಿನ್ನ ಕೋಪ ತರ್ಸೋಕೆ ನಾನು ಏನ್ ಬೇಕಾದ್ರೂ ಮಾಡೋಕ್ ರೆಡಿ. ಯಾಕಂದ್ರೆ ಆಗ ನಿನ್ ಫೇಸ್ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸತ್ತೆ. ಅದನ್ ಕೇಳಿದ ನಯನ ಕೂಡ ಒಂದ್ ಹೆಜ್ಜೆ ಮುಂದೆ ಬಂದ್ಲು. ಈಗ ಅವರಿಬ್ರು ತುಂಬಾ ಹತ್ರದಲ್ಲಿದ್ರು. ನೀನ್ ಇಲ್ಲಿಗೆ ಹೊಸ್ಬಾನಾ? ನಿನ್ಗಿಲ್ಲಿನ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಗೊತ್ತಿಲ್ವಾ? ಸಾಮ್ರಾಟ್ ಪಾಪಚಿ ತರ ಮುಖ ಮಾಡ್ಕೊಂಡು ತಲೆ ಆಡಿಸ್ತಾ, ಬ್ಯೂಟಿಫುಲ್ ಹುಡುಗಿ ಮುಂದೆ ಪ್ರಪಂಚದ ಯಾವ ರೂಲ್ಸು ವರ್ಕ್ ಆಗಲ್ಲ. ಬೈ ದ ವೇ, ನನ್ನ ಹೆಸರು ಸಾಮ್ರಾಟ್ ವಸಿಷ್ಠ ಅಂತ ಹೇಳ್ತಾ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಕೈ ಮುಂದೆ ಚಾಚ್ತಾ. ನಯನ ಅವನ್ ಕೈ ನೋಡಿದ್ಲು, ಆದ್ರೆ ಹ್ಯಾಂಡ್ ಶೇಕ್ ಮಾಡ್ಲಿಲ್ಲ. ಅಷ್ಟರಲ್ಲಿ ಆ ಡೋರ್ ಓಪನ್ ಆಯ್ತು. ನಯನನ್ ಕಡೆ ಗಾರ್ಡ್ಸ್ ಓಡೋಡ್ ಬಂದ್ರು. ಎನಿ ಪ್ರಾಬ್ಲಮ್ ಮೇಡಮ್? ಒಬ್ಬ ಗಾರ್ಡ್ ಕೇಳ್ದ. ಇಮಿಡಿಯೇಟ್ಲಿ ನಯನ ಇಲ್ಲ ಅಂತ ತಲೆ ಆಡ್ಸದ್ಲು. ಅಷ್ಟರಲ್ಲಿ ತರ್ಲೆ ಸಾಮ್ರಾಟ್ ಸುಮ್ಮನೆ ಇರದೆ ಅವಳ ಕೈ ಹಿಡ್ಕೊಂಡು ತನ್ನ ಕಡೆಗೆ ಎಳ್ಕೊಂಡ. ಅವನಿಗೆ ಎಳ್ದಿದ್ ಫೋರ್ಸ್ಗೆ ಗೋಡೆಗೆ ಹಲ್ಲಿ ಕಚ್ಕೊಳ್ಳೋ ತರ ಅವಳು ಸಾಮ್ರಾಟ್ಗೆ ಅಪ್ಕೊಂಡ್ಲು. ಸಾಮ್ರಾಟ್ ಅವಳನ್ನ ಹಗ್ ಮಾಡಿ ಸ್ಲೋಲಿ ಕಿವಿ ಹತ್ರ ಬಾಗಿ, ಇಲ್ಲಿರೋ ಗುಬ್ಬಚ್ಚಿಗಳ ಮಧ್ಯೆ ನಿನ್ಗೊಬ್ಳಿಗಾದ್ರೂ ಹದ್ದಿನ ಕಣ್ಣಿರುತ್ತೆ ಅನ್ಕೊಂಡಿದ್ದೆ. ಬಟ್ ನೀನು ಕೂಡ ನನ್ನ ಡಿಸಪಾಯಿಂಟ್ ಮಾಡ್ಬಿಟ್ಟೆ. ಮಿಸ್ ನಂದಿತಾ, ಐ ಆಮ್ ಯುವರ್ ಬಾಸ್. ನಂದಿತಾ ಅನ್ನೋ ಒಂದು ವರ್ಡ್ ಕೇಳಿ ನಯನ ಒಂದು ಕ್ಷಣ ನಿಂತಲ್ಲೇ ಫ್ರೀಸ್ ಆಗ್ಬಿಟ್ಲು. ಹೌ ಕಮ್? ನೀನು ಟೈಗರಾ? ನಿಜವಾಗ್ಲೂನಾ? ಕೂಡ್ಲೆ ಅವಳಿಗೆ ತನ್ನ ಇಡೀ ಚೈಲ್ಡ್ಹುಡ್ ಕಣ್ಣೆದ್ರಿಗೆ ಬಂತು. ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಅವಳ ರಿಯಲ್ ಹೆಸರು ನಂದಿತಾ ಅನ್ನೋ ಸತ್ಯ ಗೊತ್ತಿತ್ತು. ಸಾಮ್ರಾಟ್ ಅವಳನ್ನ ಹತ್ರ ಕೇಳ್ಕೊಂಡು, ನಿಧಾನ, ನಾನು ಅಂಡರ್ ಕವರ್ ಅಲ್ಲಿದ್ದೀನಿ. ತಕ್ಷಣ ನಯನ ಅವನ ಎದೆಗೆ ಮುಷ್ಟಿ ಮಾಡಿ ಒಂದು ಪಂಚ್ ಕೊಟ್ಲು. ಆ ಪಂಚ್ ಸ್ವಲ್ಪ ಸ್ಟ್ರಾಂಗ್ ಆಗೇ ಇತ್ತು. ಸಾಮ್ರಾಟ್ 2 ಹೆಜ್ಜೆ ಹಿಂದೆ ಹೋದ. ಈ ಪಂಚ್ ಯಾಕೆ ಹೇಳು? 20 ವರ್ಷದ ಹಿಂದೆ ನೀನ್ ನನ್ನನ್ನ ಬಿಟ್ಟು ಹೋಗಿದ್ಯಲ್ಲ, ಅದಕ್ಕೆ. ಸಾಮ್ರಾಟ್ ಎದೆ ಉಚ್ಕೊಳ್ತಾ ನಗ್ತಾ. ಅವನು ಕೂಡ ಹಳೆದ್ನೆಲ್ಲ ನೆನ್ಸ್ಕೋತಿದ್ದ. ಸಾಮ್ರಾಟ್ ಮತ್ತೆ ನಯನ ಚಿಕ್ಕ ವಯಸ್ಸಿಂದನೂ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಅವಳಿಗೂ ಸಾಮ್ರಾಟ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಆಟ ಆಡೋದು ಎಲ್ಲ ಇಷ್ಟ ಆಗ್ತಿತ್ತು. ನಯನ ಸಾಮ್ರಾಟ್ ಹಳೆದನ್ನೆಲ್ಲ ನೆನಪು ಮಾಡ್ಕೊಂಡು ಒಬ್ರು ಮುಖ ಒಬ್ರು ನೋಡ್ಕೊಂಡ್ರು. ಇಬ್ರು ಮುಖದಲ್ಲೂ ನಗು ಇತ್ತು. ನಯನ ತಕ್ಷಣ ಅವನ ಕೈಯಲ್ಲಿ ಒಂದು ಕಾರ್ಡ್ ಇಟ್ಟು, ನಿಜವಾಗ್ಲೂ ನಿನ್ಗೆ ಧೈರ್ಯ ಇದ್ರೆ ಕಾಲ್ ಮಾಡು ಅಂತ ಹೇಳಿ ನಗ್ತಾ ಕಣ್ ಹೊಡೆದು ಅಲ್ಲಿಂದ ಹೋದ್ಲು. ಅಂತೂ ಸಾಮ್ರಾಟ್ ತನ್ನ ಕೋರ್ ಟೀಮ್ನ ಕೊನೆಯ ರಫ್ ಅಂಡ್ ಟಫ್ ಮೆಂಬರ್ನ ಹೃದಯನೂ ಗೆದ್ಬಿಟ್ಟಿದ್ದ. ಈ ನಯನ ಸಾಮ್ರಾಟ್ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಅವನ ದಾಂಪತ್ಯದಲ್ಲಿ ಬಿರುಕು ಮೂಡಿಸುತ್ತಾ? ಸಾಮ್ರಾಟ್ ದಿಕ್ಪಾಲ್ ಮುಖಾಮುಖಿ ಯಾವಾಗ? ಇದಕ್ಕೆಲ್ಲ ಉತ್ತರ ಬೇಕು ಅಂದ್ರೆ ಮುಂದಿನ ಎಪಿಸೋಡ್ ಕೇಳಿಸ್ಕೊಳ್ಳಿ. ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪಾಕೆಟ್ ಎಫ್ಎಂ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.